ಟ್ರಾಫಿಕ್ ಅಂತ ಜನ ಮೆಟ್ರೋ ಯೂಸ್ ಮಾಡ್ಕೊಂಡ್ರೆ ಮೆಟ್ರೋ ದರವನ್ನು 5% ಹೆಚ್ಚಾಗಿ ಮಾಡ್ತೇವೆ ಅಂತ ಬಿಜೆಪಿಯ ಸಂಸದಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ತೇಜಸ್ವಿ ಸೂರ್ಯ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಬಿಟ್ಟು ಕೂಡ ಆಗಿದೆ. ಡೈಲಿ ಸೋಪ್ ಅಂತ ಹೇಳ್ತೀವಿ ನಾವು, ಸೀರಿಯಲ್ ನಡೆದಾಗ ನಡೀತಾ ಉಂಟು ರಾಜಕೀಯ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟ್ರಾಫಿಕ್ ಅಂತ ಜನ ಮೆಟ್ರೋ ಯೂಸ್ ಮಾಡ್ಕೊಂಡ್ರೆ ಮೆಟ್ರೋ ಕೂಡ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ನ್ಯೂಸ್ ಕೂಡ ಜಾಸ್ತಿ ಹರಿದಾಡಿತ್ತು. ಈ ವಿಚಾರವಾಗಿ ಅನೇಕ ಅಪ್ಡೇಟ್ಸ್ಗಳು ಇವಾಗ ಲಭ್ಯ ಆಗಿದೆ. ಅಂದ್ರೆ ಜನ ಯಾವಾಗ್ಲೂ ಬೆಂಗಳೂರಲ್ಲಿ ಯಾವತ್ತು ಟ್ರಾಫಿಕ್ ಜಾಸ್ತಿ ಅನ್ನೋ ಒಂದು ವಿಚಾರಕ್ಕಾಗಿ ಮೆಟ್ರೋದಿಂದ ಬೇಗ ಹೋಗ್ಬೋದು ಅನ್ನೋ ಒಂದು ವಿಚಾರವಾಗಿ ಅವ್ರು ಮೆಟ್ರೋ ಯೂಸ್ ಮಾಡ್ತಾ ಇದ್ರು. ಆದ್ರೆ ಮೊನ್ನೆ BMRCL ಒಂದು ಲಾಸ್ಟ್ ವೀಕ್ ಗುರುವಾರ ಒಂದು ಏನು ವರದಿ ಕೊಟ್ಟಿತ್ತು, ಒಂದು ಘೋಷಣೆ ಮಾಡಿತ್ತು. ಏನು ಅಂತ ಹೇಳಿದ್ರೆ, ನಾವು ಫೆಬ್ರವರಿ 9ರಿಂದ ಮೆಟ್ರೋ ದರವನ್ನು 5% ಹೆಚ್ಚಾಗಿ ಮಾಡ್ತೇವೆ ಅಂತ. ಆದ್ರೆ ಈ ಒಂದು ವಿಚಾರದ ಬಗ್ಗೆ ನಮಗೇನು ಜನಗಳಿಗೆ ಏನ್ ಬೇಕಾಗಿತ್ತು, ಪರಿಹಾರ ಬೇಕಾಗಿತ್ತು. ಆದ್ರೆ ರಾಜಕಾರಣಿಗಳು ಇದನ್ನೇ ಒಂದು ಅಸ್ತ್ರ ಆಗಿ ಇಟ್ಕೊಂಡ್ಬಿಟ್ಟು ಒಂದು ಹೈ ವೋಲ್ಟೇಜ್ ಡ್ರಾಮಾನೇ ಸೃಷ್ಟಿ ಆಯ್ತು. ಜನ ಕೇಳ್ತಿದ್ದಾರೆ ನಮಗೆ ಪರಿಹಾರ ಕೊಡಿ ಅಂತ. ಆದ್ರೆ ಇಲ್ಲಿ ರಾಜಕಾರಣಿಗಳು, ನಮ್ಮನ್ನಾಳು ನಾಯಕರು ಏನಿದ್ದಾರೆ, ಪರಿಹಾರ ಕೊಡದು ಬಿಟ್ಟು ಬ್ಲೇಮ್ ಗೇಮ್ ಶುರು ಮಾಡ್ಕೊಂಡ್ರು. ಬಿಜೆಪಿ ಅವ್ರು ಹೇಳ್ತಾರೆ ಇಲ್ಲ, ಇದು ಕಾಂಗ್ರೆಸ್ ಅವರು ಬೆಲೆ ಏರಿಕೆನ ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ, ಹಾಗಾಗಿ ಈ ವಿರುದ್ಧವಾಗಿ ಒಂದು ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಈ ಕಡೆಯಿಂದ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಮಾಡುವುದು FFS ಅನ್ನೋ ಒಂದು ಸಂಸ್ಥೆ. ಈ ಒಂದು FFS ಸಂಸ್ಥೆಯ ಅಧಿಕಾರ ಏನಿದೆ ಅದರಲ್ಲಿ ಕೇಂದ್ರ ಸರ್ಕಾರ ಕೂಡ ಬರುತ್ತೆ ಅಂತ. ಹಾಗಾಗಿ ಪ್ರಾಧಾನ್ಯ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುವುದಾಗಿರೋದ್ರಿಂದ ಈ ಒಂದು ಬೆಲೆ ಏರಿಕೆಯನ್ನ ಬಿಜೆಪಿಯವರೇ ಮಾಡ್ತಿದ್ದಾರೆ. ಬಿಜೆಪಿಯವರೇ ಮಾಡಿ ಅವರೇ ಹೋರಾಟ ಮಾಡ್ತಿದ್ದಾರೆ ಅಂತ. ಆದ್ರೆ ಮೆಟ್ರೋ ದರ ಅಂತ ಹೇಳ್ಬೇಕಾದ್ರೆ ಕೂಡ ಲಾಸ್ಟ್ ಟೈಮ್ 2025 ಅಲ್ಲಿ ಈ ವಿಚಾರವಾಗಿ ಒಂದು ಆಕ್ರೋಶ ವ್ಯಕ್ತ ಆಗಿತ್ತು. ಆ ಟೈಮಲ್ಲಿ ಕೂಡ ಬೆಲೆ ದರನ ಮೆಟ್ರೋ ದರನ ಹೆಚ್ಚು ಮಾಡಿದ್ರು. ಈ ಒಂದು ಟೈಮಲ್ಲಿ ಈ ಒಂದು ಪ್ರತಿಭಟನೆನ ಬಿಜೆಪಿಯವರು ಬೇಕಂತಾನೆ ಮಾಡ್ತಿದ್ದಾರೆ. ಅಂದ್ರೆ ಬಿಜೆಪಿಯವರೇ ಅಲ್ಲಿ ಪ್ರಾಧಾನ್ಯ ಅಧಿಕಾರ ಬಿಜೆಪಿಯವರು ಆಗಿರೋದ್ರಿಂದ ಬಿಜೆಪಿಯವರ ದರವನ್ನ ಏರಿಕೆ ಮಾಡಿಬಿಟ್ಟು ಈಗ ಕಾಂಗ್ರೆಸ್ ಅವರ ಮೇಲೆ ಆಪಾದನೆ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಬೆಂಬಲಿಗರು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿಯವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಈ ಒಂದು ತಾತ್ಕಾಲಿಕವಾಗಿ ಬೆಲೆ ಏರಿಕೆ ಮಾಡುವುದನ್ನು ತಡೆಗಟ್ಟಿರುವುದೇ ಬಿಜೆಪಿ ಕೇಂದ್ರ ಸರ್ಕಾರ ಆಗಿರೋದ್ರಿಂದ ಅವ್ರು ಯಾಕೆ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂಥರ ಈ ರಾಜಕಾರಣಿಗಳಿಗೆ ನಾವೆಲ್ಲ ಒಂಥರ ಸೇರ್ಕೊಂಡ್ಬಿಟ್ಟು ಆಸ್ಕರ್ ಅವಾರ್ಡ್ ಕೊಡ್ಬೇಕು ಅಂತ. ಯಾಕಂತ ಹೇಳಿದ್ರೆ ಜನಗಳ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಪರಿಹಾರ ಕೊಡೋದು ಬದಲು ಒಂದು ದೊಡ್ಡ ರಾಜಕೀಯ ರಣರಂಗನೆ ಮಾಡಿ ಹಾಕ್ತಾರೆ. ಈ ಸಣ್ಣ ವಿಚಾರದ ಕೂತ್ಕೊಂಡ್ಬಿಟ್ಟು ಎರಡೂ ಪಕ್ಷದವ್ರು ಕೂತ್ಕೊಂಡ್ಬಿಟ್ಟು ಮಾತಾಡಿ ಬಿಟ್ಟು ಬಗೆಹರಿಸ್ಕೋಬಹುದಿತ್ತು. ಆದ್ರೆ ಇದನ್ನು ಪ್ರತಿಭಟನೆ ತನಕ ಹೋಗಿಬಿಟ್ಟು ಪ್ರತಿಭಟನೆಯಿಂದ ಕೂಡ ಜನಗಳಿಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಅಲ್ಲಿ ಮೆಟ್ರೋದಲ್ಲಿ ಹೋಗಿಬಿಟ್ಟು ಮೆಟ್ರೋ ಒಂದು ಸ್ಟೇಷನ್ ಅಲ್ಲಿ ಹೋಗಿಬಿಟ್ಟು ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ನಾರ್ಮಲ್ ಆಗಿಯೇ ಮೆಟ್ರೋ ಸಿಕ್ತಿಲ್ಲ, ಮೆಟ್ರೋ ರಶ್ ಜಾಸ್ತಿ ಅಂತ ಹೇಳ್ತಿರೋ ಜನಗಳಿಗೆ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆ ಕ್ರಿಯೇಟ್ ಮಾಡ್ದಾಗತ್ತೆ. ಬಿಜೆಪಿಯ ಸಂಸದಾಗಿರುವಂತಹ ತೇಜಸ್ವಿ ಸೂರ್ಯ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆಟ್ರೋ ಸ್ಟೇಷನ್ಗೆ ಹೋಗಿಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮಿನಿಸ್ಟರ್ CM ಕಟ್ ಡ್ರಾಮಾ ಅಂತ ಒಂದು ಟಿ ಶರ್ಟ್ ಹಾಕೊಂಡ್ಬಿಟ್ಟು ಅದರಲ್ಲಿ ಹೋಗಿಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ, ಏನು ಅಂತ ಹೇಳಿದ್ರೆ, ಖಾಲಿ ಟ್ರಂಕ್ ಹಿಡ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಹಣ ಇಲ್ಲ, ಹಾಗಾಗಿ ಈ ವಿಚಾರವಾಗಿ ಜನರಿಗೆ ಒಂದು ಕಷ್ಟ ಕೊಡ್ತಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಬಿಟ್ಟು ಕೂಡ ಆಗಿದೆ. ಜನಗಳ ಒಂದು ಪ್ರಾಬ್ಲಮಿಗೆ ನಾನ್ ಸೊಲ್ಯೂಷನ್ ಕೇಳಲಿಕ್ಕೆ ಅಂತ ಹೋದೆ, ಅದು ನನ್ನನ್ನೇ ಅಂದ್ರೆ ಮಾತಾಡೋರನ್ನೇ ಅವರು ಬಾಯಿ ಮುಚ್ಚಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಒಂದು ಈಗ ಸದ್ಯಕ್ಕೆ ಡೈಲಿ ಸೋಪ್ ಅಂತ ಹೇಳ್ತೀವಿ ನಾವು, ಸೀರಿಯಲ್ ನಡೆದಾಗ ನಡೀತಾ ಉಂಟು ರಾಜಕೀಯ. ಏನು ಅಂತ ಹೇಳಿದ್ರೆ, ಈ ಒಂದು ವಿಚಾರ ಅಂತ ಅಷ್ಟೇ ಅಲ್ಲ, ಹಲವಾರು ವಿಚಾರಗಳು ಕೂಡ ಹೀಗೇನೆ ಆಗ್ತಾ ಉಂಟು. ಅಂದ್ರೆ ಜನಗಳ ಒಂದು ಸಮಸ್ಯೆಗೆ ಪರಿಹಾರ ಕೊಡದು ಬಿಟ್ಟು ಅದನ್ನೇ ತುಂಬಾ ದೊಡ್ಡದು ಮಾಡಿಕೊಂಡು ಅದನ್ನೇ ಅಂತ ಇಷ್ಟು ಒಂದು ಪ್ರತಿಭಟನೆ ಆಗಿರ್ಬೋದು, ಅಥವಾ ಅವರಿಗೆ ಬ್ಲೇಮ್ ಮಾಡ್ಕೊಳ್ಳೋ ಅಷ್ಟು ಒಂದು ಸಂದರ್ಭದಲ್ಲಿ ಆ ವಿಚಾರವಾಗಿ ಒಂದು ಸಮಸ್ಯೆ ಪರಿಹಾರನೇ ಕೊಡ್ಬೋದಿತ್ತು, ಅಷ್ಟು ಟೈಮ್ ಇತ್ತು. ಸೊ ಇದನ್ನ ತುಂಬಾ ಲ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳಿಗೆ ಹೇಳ್ತಿದ್ದಾರೆ, ನಮಗೆ ತಾತ್ಕಾಲಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರ ಬೇಡ, ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು. ಹೇಗೆ ನಾವು ಪ್ರತಿ ಸಲ ಇದೇ ರೀತಿ ಇರೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.